ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ನೋಡಿದರೆ ನಿಮ್ಗೆ ಗೊತ್ತಾಗ್ತಿದೆ ನಾನು ಊರಿಗೆ ಬಂದಿದ್ದೀನಿ ಅಂತ. ಸೊ ನನಗೂ ಊರಿಗೆ ಬಂದೇ ಖುಷಿ ಇದೆ, ನನಗೂ ಖುಷಿ ಆಗ್ತಿದೆ. ಹೇಗೆ ಆಟ ಆಡ್ತಾ ಇದ್ದಾನೆ ನೀರಲ್ಲಿ. ಅವನಿಗಂತೂ ನೀರಂದರೆ ಸಿಕ್ಕಾಬಡೆ ಇಷ್ಟ. ಇವರು ನನ್ನ ತಂಗಿ. ಸೊ ಮನುಷ್ಯರು ಬೇಕಾದ್ರೆ ಹೇಳ್ತಾಳೆ, ನಮ್ಮ ಅಕ್ಕ ಬಂದರೂ ನಾನೇ ಪದ್ರೆ ತೊಳಿಬೇಕು, ಯಾರು ಬಂದರೂ ನಾನೇ ಪದ್ರೆ ತೊಳಿಬೇಕು, ಯಾರಾದರೂ ನಂಗೆ ತೊಳ್ಕೊಡ್ತಾರ ಅಂತ. ಆಯ್ ಮಾಡು. ಇವಾಗ ನಾವು ಚಿಕನ್ ತರಕ್ಕೆ ಅಂತ ಅಚ್ಲು ಹೋಗ್ತಾ ಇದ್ದೀವಿ. ಹಾಗೆ ನೀರು ತಗೊಬರ್ಬೇಕಿತ್ತು. ಅಚ್ಲು ಹೋಗ್ತಾ ಇದ್ದೀವಿ. ಸೊ ಚಿಕನ್ ತಂದು ಹೊಲ್ದ ಹತ್ರ ಹೋಗಿ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾವು ಅಡುಗೆ ಮಾಡಿ ಹೇಗೆಲ್ಲ ಮಜಾ ಮಾಡಿದ್ವಿ ಅಂತ ತೋರಿಸ್ತೀವಿ. ಓಕೆ, ಮತ್ತೆ ಸಿಗ್ತೀನಿ. ನಾವು ಇಲ್ಲಿ ಅಚ್ಚಲಲ್ಲಿರೋ ಸುಗುಣ ಚಿಕನ್ಗೆ ಬಂದ್ವಿ. ಚಿಕನ್ನ ಕಟ್ ಮಾಡಿಸ್ಕೊತಾ ಇದ್ದೀವಿ. ಸೊ ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ಕೊತಾ ಇದ್ದಾರೆ. ಸೊ ಟಕ್ ಟಕ್ ಅಂತ ಚಿಕನ್ ಕಟ್ಟಾಗಿ ಪಾಪ ನಾವು ಇವಾಗ ತಿಂತಾ ಇದ್ದೀವಿ. ಸೊ ಹೇಗೆ ತಿಂತೀವಿ ಅಂತ ಕೂಡ ನಿಮಗೆ ತೋರಿಸ್ತೀವಿ. ಆ್ಯಂಡ್ ಫೈನಲಿ ಚಿಕನ್ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿರೋ ಬೆಟ್ಟ ಇದೆ. ಸೊ ಇವಾಗ ನೀರು ತಗೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಸೊ ಈ ಥರ ಇಲ್ಲೂ ಕೂಡ ನೀರು ಈ ಥರ ಮಾಡಿರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಸೊ ಇನ್ನು ಊರಲ್ಲಿರೋರು ಯಾರು ಜಾಸ್ತಿ ಕುಡಿಯೋಲ್ಲ ಅಂದ್ರೂ ಬ್ಯಾಂಗ್ಳೂರಿಂದ ಇವಾಗ ನಮ್ಮ ಥರ ಬಂದಿರೋರು, ಅಡಿಕ್ಟ್ ಆಗಿರೋರು, ಸೊ ಈ ಥರ ನೀರು ತೊಗೊಂಡು ಕುಡಿಬೋದು. ನೋಡಿ ನಮ್ಮೂರು ರೋಡು ಎಷ್ಟು ಚೆನ್ನಾಗಿದೆ ಅಲ್ಲ, ನೇಚರು. ಸೊ ನಿಜವಾಗ್ಲೂ ನಮ್ಮೂರಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ, ಚೆನ್ನಾಗಿದೆ. ಸೊ ನಿಮಗೂ ನಮ್ಮೂರು ನೋಡಬೇಕಂದ್ರೆ ಬನ್ನಿ. ಇದು ಅಚ್ಚಲು ಪಕ್ಕ ಇದೆ, ವಂಗಾಣಿ ದೊಡ್ಡಿ ಅಂತ. ನೇಚರ್ ಅಂತೂ ಸಕ್ಕಾಗಿದೆ, ಸುತ್ತ ಬೆಟ್ಟಗಳಿದೆ. ಸೊ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದೇ ನಮ್ಮೂರು ವಂಗಾಣಿ ದೊಡ್ಡಿ, ನೋಡ್ಕೊಳ್ಳಿ. ನಾವು ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ಅಡುಗೆ ಮಾಡೋಕ್ಕೆ. ನಾನು ಸಹಾಯ ಮಾಡಿ. ಹಾಯ್ ಫ್ಯೂಚರ್ ಯೂಟ್ಯೂಬರ್. ಇವಾಗ ಚಿಕನ್ನು ಮಟನ್ ಎಲ್ಲ ತಗೊಂಡು ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಸಾರಿ, ಮಟನ್ ಇಲ್ಲ, ಚಿಕನ್ ಮಾತ್ರ. ಪಾಪ ಚೀಚಿ ತಿಂತೀಯಾ? ಚೀಚಿ ಹೆಂಗೆ ತಿಂತೀಯಾ ಬೇಬಿ? ಹೆಂಗೆ ತಿಂತೀಯ ಚೀಚಿನ? ಹೆಂಗೆ ತಿಂತೀಯ? ಸೊ ಇವಾಗ ಕಬಾಬ್ ಮತ್ತು ಬಿರಿಯಾನಿ ಮಾಡಬೇಕು. ಸೊ ಇವರೇ ಕುಕ್ಕು, ನೋಡ್ಕೊಂಬಿಡಿ. ಇವಾಗ ಹೊಲ್ದ ಹತ್ರ ಬಂದಿದ್ದೀವಿ. ನೋಡಿ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಯಾವ 5 ಸ್ಟಾರ್ ಹೋಟೆಲಲ್ಲೂ ತಿಂದರೂ ಇಷ್ಟು ಮಜಾ ಸಿಗೋಲ್ಲ. ಸೊ ಇವಾಗ ಅಲ್ಲಿ ಒಬ್ಬ ನೋಡಿ ನಮ್ಮ ಪಾಪು ನೋಡ್ಕೊಳಕ್ಕೆ ಅವ್ನು ಬಿಟ್ಬಿಟ್ಟಿದ್ದೀನಿ. ಒಂದೇ ಜವಾಬ್ದಾರಿ. ಏಯ್ ಪಾಪ ಹುಷಾರು, ದಯವಿಟ್ಟು ಸುಮ್ಮನಿರು. ವೈ 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 ವೈ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಚೀಲದ ಹಾಕ್ಕೊಂಡು ತಪ್ಪಲೆ ಎಲ್ಲ ತೊಗೊಂಡು ಬಂದಿದ್ದೀವಿ. ಎಲ್ಲ ಆಲ್ರೆಡಿ ರೆಡಿ ಆಗಿದೆ ನೋಡಿ. ಸೊ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಅಷ್ಟು, ಏನೂ ನಾವು ರುಬ್ತಾ ಇಲ್ಲ. ಸೊ ರುಬ್ಬದೆ ಹೇಗೆ ಬಿರಿಯಾನಿ ಮಾಡೋದು ಅಂತ ನೋಡಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಲೇಬೇಡಿ. ನೋಡಿ ಹಸಿಮೆಣ್ಸಿಕಾಯಿ ಬೇಕಂತೆ, ಮನೆಯಿಂದ ತರಲಿಲ್ಲ, ಇಲ್ಲೇ ಹೊಲದಲ್ಲಿದೆ, ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಆಮೇಲಿಂದ ನಮ್ಮ ಬೆಂಗಳೂರಿಗೂ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಇದೆ ಅಲ್ಲ. ನಾನು ಹೇಳ್ತಾ ಇದ್ದೆ ನಮ್ಮ ತಂಗಿಗೆ, ನಮಗೂ ಕೊಟ್ಟು ಕಳಿಸ್ಬೇಕಲ್ವಾ ಅಂತ. ಆ್ಯಕ್ಚುಲಿ ಕೊಡ್ತಾ ಇರ್ತಾರೆ ಅವ್ರು ಅವಾಗವಾಗ, ನಾವೇ ಬಂದಿರಲಿಲ್ಲ ಊರಿಗೆ ರೀಸೆಂಟಾಗಿಂದ. ಸೊ ಇವಾಗ ಸ್ವಲ್ಪ ಮೆಣಸಿನ್ಕಾಯಿನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಮೆಣಸಿನ್ಕಾಯಿ ಬೇಕಂದರೆ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು. ಇಲ್ಲಿ ನೋಡಿ ಇವರೇ ಹೊಲದಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಸೊ ಜಸ್ಟ್ ಇಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮೆಣಸಿನ್ಕಾಯಿನ. ನೋಡಿ ಇಷ್ಟು ಮಜವಾಗಿದೆಲ್ಲ. ಸೊ ಏನೇನು ಬೇಕು ಹಳ್ಳಿಗಳಲ್ಲಿ ಇದೆ ಅಲ್ವಾ. ಸೊ ಏನಾದರೂ ತರಕಾರಿ ಇಲ್ಲ ಅಂದರೆ ಒಂದು ಹೊಲದಲ್ಲಿ ಹೋಗ್ಬಿಟ್ಟು ಒಂದು ಸೊಪ್ಪು ಕಿತ್ಕೊಂಬಂದು ಅಡುಗೆ ಮಾಡ್ಕೊಬೋದು, ಸೊಪ್ಪು ಸಾರು ಮಾಡ್ಕೊಬೋದು. ಬಟ್ ಬೆಂಗಳೂರಲ್ಲಿ ಆಗಾಗಲ್ಲ. ಸೊಪ್ಪು ಬೇಕಂದ್ರೂ ದುಡ್ಡು ಕೊಡಬೇಕು. ನಾನೇ ಗಿಡದಿಂದ ಕಿತ್ತಿರೋದು ಎಷ್ಟು ಫ್ರೆಶ್ ಆಗಿದೆ ನೋಡಿ ಮೆಣಸಿನ್ಕಾಯಿ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಬಂದ್ಯಾ ನೀರು ತಗೋ ಬಂದ್ಯಾ? ಬಾ ಬಾರಿ ಈ ಕಡೆ ಏನ್ ತೊಳೆ ಅಲ್ಲಿ ನೀರ್ ಬೇಕಾವು. ಈಗ ಮಾಡು ನೀರು. ಮೊಸರನ್ನ ಕ್ರೀಮ್ ಅನ್ಕೊಬಿಟ್ಟೈತಿ ಈ ಬೇಬಿ. ಮೊಸರನ್ನ ಕ್ರೀಮ್ ಅನ್ಕೊಂಡು ಹ್ಯಾಂಡಿಗೆ ಹಚ್ಕೋತೈತೆ ನೋಡಿ. ಮಾಡರ್ನ್ ಬೇಬಿ ಇದು. ಅಲ್ಲಿ ನೋಡಿ, ಅಲ್ಲಿ ಫೈನಲಿ ಬೆಂಕಿ ಹಚ್ಚೇ ಬಿಟ್ಟಿದ್ದಾರೆ ನಮ್ಮ ಸುಚಿತ್ರಾ ಮೇಡಮು.
ಮಾಮ ಏನು ಮಾಡ್ತೈತಪ್ಪ? ಹೋಗಿ ಮಾಮನ ಜೊತೆ ಮೂವಿ ನೋಡೋಕೆ ಹೋಗಿ. ತಿನ್ನು ತಿನ್ನು ತೋರಿಸ್ತಾನೆ. ಕಿಸ್ ಮಾಡ್ಬಿಡು ಮಮ್ಮಿಗೆ. ಕಿಸ್ಸಿ ಮೀ ಪ್ಲೀಸ್. ತಿನ್ಸು. ಬಾ ನಿನ್ನ ಹೋದವಳು ಇನ್ನ ಬರೋದು ಲೇಟೇ ಮಾಡ್ಬಿಟ್ಲು. ಇವನಷ್ಟರಲ್ಲೆಲ್ಲ ಸೀಸೆ ಬಿಟ್ಟ. ಇವನಷ್ಟರಲ್ಲಿ ಆ್ಯಪಲ್ ಕೊಡಿ, ನಂಗೆ ಆ್ಯಪಲ್ ಕೊಡಿ ಮಮ್ಮ ಹಂಗೆ ಇಟ್ಕೊಳ್ಳೋಳು. ಅಲ್ಲಿ ಇಂಥ ಬುದ್ಧಿ ಕಲಿಬಾರ್ದು. ನಾನು ಬೇಕು ಕೊಡು ಪಾಪ. ಅಲ್ಲಿ ಇಂಥ ಬುದ್ಧಿ ಕಲಿಬಾರ್ದು. ನಾನು ಬೇಕು ಕೊಡು ಪಾಪ. ಸುಮ್ಮನೆ ನೋಡ್ಕೊಂಡು ಮನೆ ಕತ್ತಾನ ಅವನು. ಒಂದು 5 ನಿಮಿಷ ಫೋನ್ ನೋಡಿದ್ರೆ ಮನೆ ಕತ್ತಾನ. ಹಾಕಿಸ್ಕೊ ಮಮ್ಮ. ಕಲ್ಲಿ ಎತ್ತಿ ಮಡಗೋ ಸಮಯ ಈಗ. ಏ ಮಾಮ ಕತೆ ಮುಗೀತು. ಅಷ್ಟೆಲ್ಲ ನಮ್ಮ ಪಾಪನ್ ಸ್ವಲ್ಪ ಮಲಗಿಸೋಣ ಅಂತ ಎಲ್ಲ ಮಲಗಿಸ್ತಾ ಇದ್ದೀವಿ ತಣ್ಣ ಗಾಳಿಲಿ. ಇವೆಲ್ಲ ಹಿಂಗೆ ಅಂಡಿರೋದು, ಇವನು ಬಟ್ಟೆ ತಂದಿರೋದು, ಆ ಉಯ್ಯಾಲೆ ನೋಡಿ, ಯಾರೋ ಅಲ್ಲಿ ನೋಡಿ ಹೆಂಗೆ ಕಿಲ್ತಾವ. ಇವಾಗ ಕಬಾಬ್ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಕಬಾಬು ನಾನು ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ನಮ್ಮ ಸಿಸ್ಟರು ಅದನ್ನು ಮಾಡಿದ್ಲು. ಸೊ ಬಟ್ ನಾನು ಒಂದೇ ಒಬ್ಬೆ ಮಾಡಿದ್ದು, ಆಮೇಲೆ ಅವಳೇ ಮಾಡಿದ್ಲು. ನಮ್ಮ ಪಾಪ ನೋಡಿ ಹೇಗೆ ಬರ್ತಾ ಇರ್ತಾನೆ ಇವಾಗ. ನನ್ನ ಇಟ್ಕೊಳಕ್ಕಾಗಲ್ಲ, ಬಿಸಿ ಮುಟ್ಬಿಡ್ತಾನೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟೆ. ಆಮೇಲೆ ನಮ್ಮ ತಂಗಿನೇ ಮಾಡಿತ್ತು. ನೋಡಿ ಹೇಗೆ ಬರ್ತಾನೆ. ಅಮ್ಮ 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 ನಾನು ಬರ್ತೇನೆ ಅಂತ ಬರ್ತಾನೆ ಅವನು. ಅವ್ನು ಇಟ್ಕೊಂಡು ಅಡುಗೆ ಮಾಡೋದು ಭಾರಿ ಕಷ್ಟ, ಬಿಸಿ ಮುಟ್ಬಿಡ್ತಾನಂತ ಭಯ ಆಗುತ್ತೆ ಸ್ವಲ್ಪ. ಸೊ ಫೈನಲಿ ನಾನು 2 ಒಬ್ಬೆ ಕಬಾಬ್ ಬೇಯಿಸಿದೆ. ಮೇಲೆ ಮಿಕ್ಕಿದ್ದು ಅವಳು ಬೇಯಿಸಿದ್ಲು. ಅಲ್ಲೇ ಮರದಲ್ಲಿ ಎಲೆ ಇತ್ತು, ಅದನ್ನು ತಮ್ಮ ಕಿತ್ಕೊಂಡ್ಬಂದ. ಬಿರಿಯಾನಿ ಮತ್ತು ಕಬಾಬ್ನ ಚೆನ್ನಾಗಿ ತಿಂದ್ವಿ. ಸಾಕಾಗಿತ್ತು ಟೇಸ್ಟ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜೊತೆ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಮರ ಗಿಡಗಳ ಮಧ್ಯ ತುಂಬಾ ಚೆನ್ನಾಗಿತ್ತು. ನಾವು ಯಾವುದೋ ಒಂದು ತುಂಬ ದೊಡ್ಡ ಹೋಟೆಲ್ಗೆ ಹೋದರೂ ಈ ಥರ ಖುಷಿ ಸಿಗಲ್ಲ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗಂತೂ. ಸೊ ಎಲೆ ನೋಡಿ ಯಾವ ಥರ ಇದೆ ಎಲ್ಲ ಆಯಿತು. ಊಟ ಮಾಡ್ತಾಯಿದ್ದೀವಿ. ಸೊ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಇವತ್ತು ನಮ್ಮ ಮಾನು ಕೂಡ ಮಿಸ್ ಮಾಡಿಕೊಂಡೆ. ಯೂಶ್ವಲಿ ನಾವು ಫ್ರೆಂಡ್ಸ್ ಇದ್ದಾಗ ಅವಾಗ ಮಾಡ್ತಿದ್ವಿ. ಆ್ಯಂಡ್ ಕಬಾಬ್ ಅಂತೂ ಮಸ್ತಾಗಿತ್ತು. ಸೊ ನಿಮಗೆಲ್ಲ ಹಾಲೇ ಗೊತ್ತು, ನನಗಂತೂ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಕಬಾಬ್ ಅಂದರೆ ನನ್ನ ಫೇವ್ರೇಟ್ ಅಂತ. ಸೊ ಕಬಾಬ್ ಅಂತೂ ಚೆನ್ನಾಗಿ ತಿಂತಾಯಿದ್ದೀನಿ ನಾನು. ಟೇಸ್ಟಿಯಾಗಿತ್ತು. ಆ್ಯಂಡ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಸೊ ತಪ್ಪಲೆಯಲ್ಲಿ ಮಾಡಿದ್ರಿಂದ. ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು. ಪಿಕ್ನಿಕ್ ಬಂದಾಗಾಯಿತು. ಇವಾಗ ಊಟ ಆಯಿತು, ಎಲ್ಲ ಆಯಿತು, ಆರಾಮಾಗಿ ಚೆನ್ನಾಗಿತ್ತು. ಟೇಸ್ಟು ಕಬಾಬ್ ಎಲ್ಲ ಬಾರಿಸಿದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕಬಾಬ್ ಮತ್ತು ಬಿರಿಯಾನಿ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕಿದೆ. ಸೊ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಎವ್ರಿವನ್. ಬಾಯ್.